ಕೀರ್ತನೆ 23:4 ನೋಡುವ ಹಾಗೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಪ್ರಿಯರೇ, ಈ ವಾಕ್ಯದಲ್ಲಾದ ಸಣ್ಣ ಬದಲಾವಣೆಯನ್ನ ಗಮನಿಸಿ. ಇಲ್ಲಿಯವರೆಗೂ ದಾವೀದನು ಕುರುಬನ ಬಗ್ಗೆ ಮಾತನಾಡುತ್ತಿದ್ದನು, ಆದರೆ ಈಗ ನೀನು ಹತ್ತಿರವಿರುವುದರಿಂದ ಎಂಬುದಾಗಿ ಹೇಳುತ್ತಾ ಆತನೊಂದಿಗೆ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಕಣಿವೆಗಳು ಕತ್ತಲೆ ಹಾಗೂ ಕಷ್ಟಕರವಾದಂಥ ದಿನಗಳನ್ನು ನಮಗೆ ತೋರಿಸಿಕೊಡುತ್ತದೆ. ಅಪಾಯ, ದುಃಖ ಮತ್ತು ಅನಿಶ್ಚಿತತೆಯ ದಿನಗಳನ್ನು ನೆನಪಿಸಿಕೊಡುವಂಥದ್ದಾಗಿದೆ. ಆದರೂ ಸಹ ನಾವು ಅಲ್ಲಿ ಒಬ್ಬಂಟಿಗರಾಗಿ ನಡೆಯುವುದಿಲ್ಲ. ಕುರುಬನ ಉಪಸ್ಥಿತಿಯು ನಮ್ಮ ಎಲ್ಲಾ ಭಯವನ್ನ ದೂರ ಮಾಡುತ್ತದೆ. ದೊಣ್ಣೆಯು ನಮ್ಮನ್ನ ವೈರಿಗಳಿಂದ ರಕ್ಷಿಸುವುದಾದರೆ, ಕೋಲು ನಾವು ಅಡ್ಡದಾರಿ ಹಿಡಿಯುವಾಗ ನಮ್ಮನ್ನ ಸರಿಪಡಿಸಿ ಮಾರ್ಗದರ್ಶನವನ್ನ ನೀಡುವಂಥದ್ದಾಗಿದೆ. ಒಟ್ಟಾಗಿ ಇವೆರಡೂ ಸಹ ನಮ್ಮ ಜೀವನದಲ್ಲಿ ಸಾಂತ್ವನವನ್ನ ತಂದುಕೊಡುತ್ತದೆ. ನಾವು ಕಣಿವೆಯನ್ನ ತಪ್ಪಿಸಬಹುದು ಎಂಬುದಾಗಿ ಈ ವಾಕ್ಯವು ಭರವಸೆ ನೀಡುವುದಿಲ್ಲ. ಬದಲಾಗಿ ಕಣಿವೆಯಲ್ಲಿ ನಡೆಯುವಾಗಲೂ ನಾವು ಕೈಬಿಡಲ್ಪಡುವುದಿಲ್ಲ. ಕುರುಬನು ನಮ್ಮ ಜೊತೆಯಲ್ಲಿರುವಾಗ ಎಂತಹ ಆಳವಾದ ಕಣಿವೆಯೂ ಸಹ ಧೈರ್ಯ ಮತ್ತು ಸಾಂತ್ವನದ ಸ್ಥಳವಾಗುತ್ತದೆ. ಆತನ ಉಪಸ್ಥಿತಿಯು ನಮಗೆ ಸುರಕ್ಷತೆ, ಆತನ ದೊಣ್ಣೆಯು ನಮಗೆ ರಕ್ಷಣೆ ಹಾಗೂ ಆತನ ಕೋಲು ನಮಗೆ ಮಾರ್ಗದರ್ಶನವನ್ನ ನೀಡುವಂಥದ್ದಾಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.